ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತು ನಾನು ನಂಡೇಲಿ ನಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಊರಲ್ಲಿ ನನ್ನ ರೂಟೀನ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಬಟ್ಟೆ ಒಗೆಯೋಕ್ಕೆ ನಾನು ಅಮ್ಮ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ನೀರು ಬರ್ತಾ ಇರುತ್ತೆ, ಬಟ್ಟೆ ಒಗೆದ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ ಅಂತ ಅಮ್ಮ ಬಟ್ಟೆ ಒಗ್ಕೊಟ್ರು. ನಾನು ಜಾಲಿಸಿ ಒಣಗಾಕ್ದೆ. ಅದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಹೊಸ್ಲಿಗೆ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಅದಾದಮೇಲೆ ಕಸ ಗುಡಿಸಿ ಮನೆ ಒರೆಸ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ತಿಂಡಿಗಿಂತ ಮುಂಚೆ ಇಷ್ಟು ಕೆಲಸ ಆಗಲೇಬೇಕು ನಮ್ಮದು ಊರಲ್ಲಿ, ಇದು ಕಂಪಲ್ಸರಿ. ಕಸ ಎಲ್ಲ ಗುಡಿಸಿ ಒರೆಸಾದ್ಮೇಲೆ ಯಾರಾದರೂ ಒಬ್ಬರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತಾರೆ. ನಾವು ತಿಂಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಕಸ ಗುಡಿಸಿ ನೀಟಾಗಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಬೆಳಿಗ್ಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿರ್ತೀವಿ. ಬೆಂಗಳೂರಲ್ಲೇ ಒಂಥರ ಕೆಲಸ ಆದರೆ ಹಳ್ಳಿಯಲ್ಲೇ ಒಂಥರ ಕೆಲಸ ಇರುತ್ತೆ. ಬೆಂಗಳೂರಲ್ಲೂ ಕೆಲಸ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಹಳ್ಳಿಗಳಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಅನಿಸುತ್ತೆ. ಹಸು ಸಾಕಿದರೆ ಮತ್ತೊಂದಿದ್ರೆ ಕೆಲಸ ಜಾಸ್ತಿನೇ ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಅಲ್ಲಿ ಕೆಲಸಗಳು ಮಾಡ್ತಾಯಿರ್ತೀವಿ, ನಮ್ಗೆ ಅದೇ ದೊಡ್ಡ ಕೆಲಸ ಅಂತ ಅನಿಸುತ್ತೆ. ಇಲ್ಲಿ ಬಂದು ನೋಡಿದಾಗ ಇಲ್ಲ, ನಾವು ಮಾಡ್ತಾ ಇರೋದು ಏನೂ ಕೆಲಸ ಅಲ್ಲ ಅನಿಸುತ್ತೆ. ಕೆಲಸಗಳು ಜಾಸ್ತಿ ಇದೆ ಅಂತ ಅನಿಸ್ತಾ ಹೋಗುತ್ತೆ ನಮಗೆ. ಅದಾದಮೇಲೆ ಇವತ್ತು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಚಪಾತಿ ಬೀಟ್ರೋಟ್ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೀಟ್ರೋಟ್ ಇಲ್ಲಿ ತುರ್ಕೊತಾ ಇದ್ದೀನಿ. ನಾನು ಅಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಾಡ್ತೀನಿ, ತುರ್ಕೊಂಡು ಮಾಡ್ತೀನಿ. ಇವತ್ತು ತುರ್ಕೊಂಡು ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಪಲ್ಯ ಮಾಮೂಲಿ ಎಲ್ಲರಿಗೂ ಗೊತ್ತು. ಸೊ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಇಲ್ಲಿ ಹುರ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಅದಾದಮೇಲೆ ತುರಿದಿರೋದು ಬೀಟ್ರೋಟ್ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗಿಬಿಡುತ್ತೆ. ಬೀಟ್ರೋಟ್ ಪಲ್ಯ ಚೆನ್ನಾಗಿತ್ತು ಆ್ಯಕ್ಚುಲಿ, ಈಸಿ. ಬೀಟ್ರೋಟ್ ಪಲ್ಯ ಬೇಗ ಆಗೋಗ್ಬಿಡುತ್ತೆ ಮತ್ತು ಹೆಲ್ದಿ ಕೂಡ ಅಂದ್ಬಿಟ್ಟು ಬೀಟ್ರೋಟ್ ಪಲ್ಯನೇ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಫ್ರೈ ಆಯಿತು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತುರ್ಕೊಂಡಿರೋ ಬೀಟ್ರೋಟ್ ಹಾಕ್ಕೊತಾ ಇದ್ದೀನಿ. ಆ ಬೀಟ್ರೋಟ್ ಕಲರೇ ಸೂಪರಾಗಿದೆ ನೋಡೋಕ್ಕಂತೂ. ಅದಾದಮೇಲೆ ನೀಟಾಗಿ ಹುರ್ಕೊತಾ ಇದ್ದೀನಿ. ಈಗ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಚಪಾತಿ ಎಲ್ಲ ಒತ್ಕೊಟ್ಟೆ ಎಲ್ಲರಿಗೂ. ಎಲ್ಲರೂ ಚಪಾತಿ ತಿಂತಾಯಿದ್ದಾರೆ. ಎಲ್ಲ ಚಪಾತಿ ತಿಂತಾಯಿದ್ರು. ನನ್ನ ಮಗ ಏನು ಮಾಡ್ದ, ಬೇಸಾಯಕ್ಕೆ ಅವ್ರ ಚಿಕ್ಕಪ್ಪ ಹೊಲಕ್ಕೆ ಹೋಗಿದ್ದಾರೆ, ಅವ್ರಿಗೆ ಚಪಾತಿ ತೊಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದಾನೆ. ಅದಾದಮೇಲೆ ಇಲ್ಲಿ ನಾವು ಅವರೆಕಾಳನ್ನ ವರ್ಷಕ್ಕಾಗೋಷ್ಟು ನಾವೇ ಬೆಳೆದು ಇಲ್ಲಿ ರೆಡಿ ಮಾಡ್ಕೊತೀವಿ. ಸೊ ಬೆಳೆದು ಒಣಗಿಸಿರೋದನ್ನ ಅಮ್ಮ ಏನು ಮಾಡ್ತಾಯಿದ್ದಾರೆ, ಈ ರೀತಿ ಫಸ್ಟು ಅದಕ್ಕೆ ಮಣ್ಣು ಕಟ್ತಾರೆ. ಹುತ್ತದ ಮಣ್ಣನ್ನು ತಂದು ಮಣ್ಣು ಕಟ್ಟಿ ಬಿಡ್ತಾರೆ, ಅದು ಒಣಗಿಸ್ತಾರೆ. ಒಣಗಿದ ಮೇಲೆ ಈ ರೀತಿ ಕಲ್ಲಲ್ಲಿ ಅದನ್ನು ಭಾಗ ಮಾಡ್ತಾರೆ. ಅಂದರೆ ಈ ರೀತಿ ಕಲ್ಲಲ್ಲಿ ಅದು 2 ಭಾಗ ಆಗುತ್ತೆ. ಅದನ್ನು ಈ ರೀತಿ ಮಾಡ್ಕೊತಾ ಇದ್ದಾರೆ. ನಮಗೆ ವರ್ಷಕ್ಕಾಗೋಷ್ಟು ಬೆಳೆ ನಮಗೆ ಆಗುತ್ತೆ. ಅವರೇ ಬೆಳೆ ನಾವು ಬೆಳೆದಿದ್ವಲ್ಲ, ಅದು ನಮಗೆ ಈಗ ವರ್ಷಕ್ಕಾಗೋಷ್ಟು ಆಗಿದೆ. ಸೊ ಅಮ್ಮ ಎಲ್ಲ ಇಲ್ಲಿ ಒಂದು ಮೂಟೆ ಅವತ್ತು ಮಾಡಿದ್ದು ಫುಲ್ಲು. ಅಮ್ಮ ಈ ರೀತಿ ಕೂತ್ಕೊಂಡು ಆ ರೀತಿ ಕಟ್ ಮಾಡ್ತಾಯಿದ್ರು. ಕಟ್ ಮಾಡೋದು ಅಂದರೆ ಅದು ಬೀಸಿದಾಗ ಏನಾಗುತ್ತೆ, ಅದು 2 ಭಾಗ ಆಗುತ್ತೆ. ಅಮ್ಮಂದು ಈ ಕೆಲಸ. ಅಮ್ಮಂದು ಆದಮೇಲೆ ಅಪ್ಪಾಜಿದು ಅದನ್ನು ಜರಡಿ ಹಿಡಿದು ಹೊಟ್ಟು ಸಪ್ರೇಟು ಮತ್ತು ಬೇಳೆ ಸಪ್ರೇಟ್ ಮಾಡೋವಂಥ ಕೆಲಸಗಳು. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಹೆಲ್ದಿಯಾಗಿ ಮನೆಯಲ್ಲೇ ಬೆಳೆದು ಬೇಳೆ ಆಗ್ಬೋದು, ತರಕಾರಿ ಆಗ್ಬೋದು ನಾವೇ ಮಾಡ್ಕೊತೀವಿ. ಹೊರಗಡೆಯಿಂದ ಅಷ್ಟು ತರದೇ ಇಲ್ಲ ಅಂತಲ್ಲ, ತರ್ತೀವಿ. ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ಇದು ಹೊಟ್ಟು, ಇದರಲ್ಲೂ ಕೂಡ ಬೇಳೆಗಳಿರುತ್ತೆ. ಸೊ ಜರಡಿ ಆಡಬೇಕು ನೋಡಿ. ಈ ರೀತಿ ಇರೋ ಕಾಳನ್ನ ಇದರಲ್ಲಿ ಮಾಡೋದ್ರಿಂದ ಅದು 2 ಭಾಗ ಆಗುತ್ತೆ, ಬೇಳೆ ಆಗುತ್ತೆ. ಉಂಡೆ ಇರೋದು 2 ಭಾಗ ಆಗಿ ಬೇಳೆ ಆಗುತ್ತೆ. ಅದಾದಮೇಲೆ ಅಲ್ಲೇ ಹಿತ್ತಲಲ್ಲಿ ಇದನ್ನು ಕೂತ್ಕೊಂಡು ಅಮ್ಮ ಮಾಡ್ತಾ ಇರೋದು. ಹಿತ್ತಲಲ್ಲಿ ಕೂತ್ಕೊಂಡು ಮಾಡಿದ್ರೆ ನೀಟೆಲ್ಲ ಮಾಡೋಕ್ಕೆ ಸರಿ ಹೋಗುತ್ತೆ. ಮನೆ ಮುಂಭಾಗದಲ್ಲಿ ಯಾವತ್ತೂ ಇದನ್ನೆಲ್ಲ ಮಾಡಲ್ಲ. ಹಳ್ಳಿಯಲ್ಲಿ ಏನು ಕೆಲಸ ಅಂದರೆ ಹಿತ್ತಲಲ್ಲೇ ಮಾಡ್ತಾರೆ ಎಲ್ಲನೂ. ಯಾಕಂದರೆ ಏನೇ ಕೆಲಸ ಆದ್ರೂ ಹಿತ್ತಲಲ್ಲಿ ನೀಟ್ ಮಾಡಿಬಿಡ್ಬೋದು ಆಮೇಲೆ ಅಂತ. ಮನೆ ಮುಂದೆಗಡೆ ಅಂದರೆ ಯಾರಾದರೂ ಬರ್ತಾ ಇರ್ತಾರೆ, ಈ ರೀತಿ ಕೆಲಸಗಳನ್ನ ಮನೆ ಮುಂದೆ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಹಿತ್ತಲಲ್ಲಿ ಕೂತ್ಕೊಂಡು ನೀಟಾಗಿ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ಟೊಮೊಟೊ ಹಣ್ಣಿದೆಯಾ ಅಂತ ನಾನು ಹುಡುಕ್ತಾ ಇದ್ದೆ ಹಿತ್ತಲಲ್ಲಿ. ಯಾಕಂದರೆ ಆ ಟೊಮೊಟೊ ಕಾಯಿ ಕಚ್ಚಿತ್ತು, ಗಿಡದಲ್ಲಿ ಬಿಟ್ಟಿತ್ತು. ಸೊ ಹಣ್ಣಿರಲಿಲ್ಲ, ಅದನ್ನೆಲ್ಲ ಹುಡುಕ್ತಾ ಇದ್ದೆ. ರೋಸ್ ಅಂತೂ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಗಿಡದಲ್ಲಿ. ಸಿಕ್ಕಾಪಟ್ಟೆ ರೋಸ್ ಇತ್ತು. ಕಿತ್ಕೊಳ್ಳ ಅಥವಾ ಹಾಗೆ ಚೆನ್ನಾಗಿದೆ ಬಿಟ್ಬಿಡೋಣ ಅಂತ ಸುಮ್ಮನಾಗ್ಬಿಟ್ಟೆ. ಅಮ್ಮಂದು ಕೆಲಸ ಆಯಿತು. ಅದಾದಮೇಲೆ ಅಪ್ಪಾಜಿ ಬಂದು ಅದನ್ನು ಜರಡಿ ಹಿಡಿತಾ ಇದ್ದಾರೆ ನೀಟಾಗಿ. ಅಪ್ಪಾಜಿ ಅಂತೂ ತುಂಬ ಪರ್ಫೆಕ್ಟ್ ಕೆಲಸದಲ್ಲಿ. ನಾವು ಕೂಡ ಅವ್ರನ್ನ ನೋಡಿ ನಾಚ್ಕೋಬೇಕು. ಅಷ್ಟು ನೀಟಾಗಿ ಪ್ರತಿಯೊಂದು ಕೆಲಸನ ನೀಟಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಜರಡಿ ಹಿಡ್ದಿದ್ದಾರೆ ಅಂದರೆ ಆ ಹೊಟ್ಟು ಒಂಚೂರು ಇರ್ಕೊಡ್ದು ನಿಧಾನಕ್ಕೆ ಕ್ಲೀನಾಗಿ ಕೆಲಸ ಮಾಡ್ತಾರೆ ಅವರು. ಅದಾದಮೇಲೆ ನಾನು ಫ್ರೆಶ್ ಆಗಿ
ಸ್ವಲ್ಪ ಮಾಯ್ಶ್ಚರೈಸರು, ಅದಾದಮೇಲೆ ಸನ್ಸ್ಕ್ರೀನ್ ಹಚ್ಕೊತಾ ಇದ್ದೀನಿ. ನಾನು ಡೈಲಿ ಹೊರಗಡೆ ಹೋಗಲಿಲ್ಲ ಅಂದ್ರೂ ಇದು ಅಪ್ಲೈ ಮಾಡೇ ಮಾಡ್ತೀನಿ, ಕಂಪಲ್ಸರಿ. ಅದು ಸಮ್ಮರ್ ಆಗಿರೋದ್ರಿಂದ ಅದಂತೂ ಸ್ಕಿಪ್ ಅಂತೂ ಮಾಡಲ್ಲ. ಅದಾದಮೇಲೆ ನಾನು ಚಪಾತಿ ತಿಂತಾಯಿದ್ದೀನಿ. ಅವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ತಿಂತಾಯಿದ್ದೀನಿ. ಚಪಾತಿ ಎಲ್ಲ ತಿಂದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿದ್ಮೇಲೆ ಅಮ್ಮ ಸಂಡಿಗೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಮನೆ ಒಳಗಡೆನೆ, ಅಂದರೆ ಮನೆ ಹೊರಗಡೆ ವರಾಂಡ ಇದೆ, ಅಲ್ಲೇ ನೆರಳಲ್ಲಿ ಒಣಗಾಕಿದ್ರು. ಇದನ್ನು ಬಿಸಿಲಲ್ಲಿ ಒಣಗಾಕಬಾರ್ದು ಅಂದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ತಾಯಿದ್ದೆ, ಒಣಗಿದೆಯಾ ಏನು ಅಂತ. ಇದನ್ನು ಬಿಸಿಲಲ್ಲಿ ಒಣಗಾಕಬಾರ್ದಂತೆ. ನನಗೆ ಸಂಡಿಗೆ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ. ಚಿಕ್ಕ ಮಕ್ಕಳಲ್ಲಿ ಮಾಡ್ತಾಯಿದ್ರು, ಅಜ್ಜಿದಿರು ನೋಡ್ತಾಯಿದ್ದೆ. ಈಗಲೂ ಕೂಡ ನನಗೆ ಮಾಡೋಕ್ಕೆ ಬರಲ್ಲ, ಅಮ್ಮ ಮಾಡ್ತಾ ಇರೋದನ್ನ ನೋಡ್ತಾಯಿದ್ದೆ. ಅದಾದಮೇಲೆ ಬೆಳಗ್ಗೆ ಬಟ್ಟೆ ಒಣಗಾಕಿದ್ನಲ್ಲ, ಅದೊಂದು ಸ್ವಲ್ಪ ಮುಕ್ಕಾಲು ಭಾಗ ಒಣಗಿರೋದನ್ನೆಲ್ಲ ತಂದು ಒಳಗಡೆ ಹಾಕಿ, ಒಣಗದೇ ಇರೋದನ್ನ ಮುಂದ್ಗಡೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿಲಿಗೆ ಬಟ್ಟೆ ಶೇಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ನಮ್ಮ ಯಜಮಾನ್ರೆ ಹಾಕ್ಕೊಟ್ಟಿರೋದು, ಇದನ್ನ ಕ್ಲಾತ್ ಹ್ಯಾಂಗರ್ ಅಂತ. ಅವ್ರದ್ದು ಅದೇ ವರ್ಕು. ಆ್ಯಕ್ಚುಲಿ ಹುಡುಗರನ್ನ ಇಟ್ಕೊಂಡು ಮಾಡ್ತಾರೆ. ಮನೆಯಲ್ಲೂ ಹಾಕ್ಕೊಟ್ಟಿದ್ದಾರೆ, ಇಲ್ಲಿ ಅಮ್ಮಂಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇಲ್ಲೂ ಹಾಕ್ಕೊಟ್ಟಿದ್ದಾರೆ. ಸೊ ನಿಮಗೇನಾದರೂ ಈ ಡೀಟೇಲ್ ಬೇಕು ಅಂದರೆ ನಾನು ಫೋನ್ ನಂಬರ್ ಕೆಳಗಡೆ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ಫಸ್ಟು, ಸೆಕೆಂಡು, ತರ್ಡ್ 3 ಕ್ವಾಲಿಟಿ ಇರುತ್ತೆ. ಫಸ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಸೆಕೆಂಡು ತರ್ಡ್ಗೆ ಹೋಲಿಸ್ಕೊಂಡ್ರೆ. ಸೊ ಇಷ್ಟು ವರ್ಷ ಅಂತ ಗ್ಯಾರಂಟಿ ಇರುತ್ತೆ. ಅಷ್ಟು ವರ್ಷದಲ್ಲಿ ಏನಾದ್ರೂ ನಾವೇ ತಿರ್ಗಾ ಬಂದು ಅದನ್ನು ರೆಡಿ ಮಾಡಿಕೊಡ್ತೀವಿ. ಅದಾದಮೇಲೆ ಅಪ್ಪಾಜಿ ಅಮ್ಮಂಗೆ ಸ್ವಲ್ಪ ಟೀ ಮಾಡಿಕೊಟ್ಟೆ, ಯಾಕಂದರೆ ಚಪಾತಿ ತಿಂದಿರ್ತಾರಲ್ಲ, ಬಾಯಿ ಅವಾಗವಾಗ ಒಣಗುತ್ತೆ ಅಂತ. ಅದಾದಮೇಲೆ ನನ್ನ ಮಗ ಚಿಕ್ಕಪ್ಪನಿಗೆ ಅಲ್ಲೇ ಚಪಾತಿ ತೊಗೊಂಡೋಗಿದ್ನಲ್ಲ, ಅವನು ಕೂಡ ಅಲ್ಲೇ ತಿಂಡಿ ತಿಂತಾಯಿದ್ದಾನೆ. ಇಬ್ರಿಗೂ ಅಂತ ಅವನೇ ಅಲ್ಲಿಗೆ ತೊಗೊಂಡೋಗ್ಬಿಟ್ಟಿದ್ದ ಬಾಕ್ಸ್ಗೆ ಹಾಕ್ಕೊಂಡು. ಚಪಾತಿ ತಿಂದಾದಮೇಲೆ ಬೇಸಾಯ ಮಾಡ್ತಾಯಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಹೋಗ್ಬಿಟ್ಟಿದ್ರು ಬೇಸಾಯ ಮಾಡೋಕ್ಕೆ. ತೀರಾ ಬಿಸಿಲಾದ್ಮೇಲೆ ಬೇಸಾಯ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೊನ್ನೆ ಡ್ರಿಪ್ ಬಳ್ಳಿ ಸುತ್ತುತ್ತಾ ಇದ್ದಿದ್ದು ಇದೇ ವಿಷಯಕ್ಕೆ. ಏಕೆಂದರೆ ಡ್ರಿಪ್ ಬಳ್ಳಿ ಸಿಗಾಕೊಳ್ಳುತ್ತೆ ಟ್ಯಾಕ್ಟ್ರಿಗೆ ಅಂತ. ಈಗ 4-5 ವರ್ಷದಿಂದ ನಮ್ಮದೇ ಟ್ಯಾಕ್ಟ್ರ್ ಇರೋದ್ರಿಂದ ನಾವೇ ಬೇಸಾಯ ಮಾಡ್ಕೊತೀವಿ, ಬೇರೆ ಯಾರನ್ನೂ ಕರೆಯೋದಿಲ್ಲ. ಅದು 6 ಎಕರೆ ಇರೋದ್ರಿಂದ, ಅಲ್ಲಿ 6 ಎಕರೆ ಇರೋದ್ರಿಂದ ನಾವೇನು ಮಾಡ್ತೀವಿ, ದಿನಕ್ಕೆ ಇಷ್ಟಿಷ್ಟು ಅಂತ ಮಾಡ್ಕೊತಾ ಇದ್ದೀವಿ. ಸೊ ಒನ್ ಡೇಗೆ ಇಷ್ಟ ಆದರೆ ನೆಕ್ಸ್ಟ್ ಡೇಗೆ ಇಷ್ಟು ಅಂತ ಬೇಸಾಯ ಮಾಡ್ಕೊಳ್ಳೋದು. ಒಂದೇ ದಿನಕ್ಕೆ ಅಷ್ಟೂ ಮುಗಿಯಲ್ಲ. ಸೊ ಅವರೆಲ್ಲ ಬೇಸಾಯ ಮಾಡ್ಕೊತಾ ಇದ್ದಾರೆ. ಬೇಸಾಯ ಎಲ್ಲ ಮಾಡ್ತಾಯಿದ್ರು. ಸೊ ಮನೆಗೆ ಬಂದ್ವಿ, ಸಿಕ್ಕಾಪಟ್ಟೆ ಬಿಸಿಲು. ಬಂದಿದ ತಕ್ಷಣವೇ ಕಲ್ಲಂಗಡಿ ಹಣ್ಣಿತ್ತಲ್ಲ, ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡಿದೆ. ಚಿಕ್ಕದು ಕಲ್ಲಂಗಡಿ ಹಣ್ಣು, ಬಟ್ ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ಕಟ್ ಮಾಡಿದ ತಕ್ಷಣವೇ ಎಲ್ಲರೂ ಖಾಲಿ ಮಾಡಿದ್ವಿ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಸ್ವೀಟಾಗಿತ್ತು. ಸೊ ಒಂದು 8-10 ಪೀಸ್ ಆಗಿತ್ತು, ಚೆನ್ನಾಗಿತ್ತು, ಖಾಲಿ ಆಯಿತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಇಟ್ಕೊಂಡೆ. ಚಪಾತಿ ಇತ್ತು ಬೆಳಗ್ಗೆದು, ಸ್ವಲ್ಪ ಅನ್ನ ಇಟ್ಕೊಂಡೆ. ನಾನು ಮಧ್ಯಾಹ್ನದ ಊಟಕ್ಕೆ ಚಪಾತಿ, ಖಾರ ಮತ್ತು ಬೆಣ್ಣೆ ತಿಂತಾಯಿದ್ದೀನಿ. ನನಗೆ ಬೆಣ್ಣೆ ಅಂದರೆ ತುಂಬಾ ಇಷ್ಟ, ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಪ್ಪಕ್ಕಿಂತ ಬೆಣ್ಣೆ ತುಂಬ ಇಷ್ಟಪಡ್ತೀನಿ ನಾನು. ಸೊ ನನಗೆ ಅಂತಲೇ ಅಮ್ಮ ಬೆಣ್ಣೆ ಸಪ್ರೇಟಾಗಿ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ನಾನು ಖಾಲಿ ಮಾಡೋದೇ ಕೆಲಸ. ಸಾಯಂಕಾಲ ಆಯಿತು. ಸಾಯಂಕಾಲ ಅದು ಅಕ್ಕಿ ಒಣಗಿತ್ತು, ಅಂದರೆ ನಾವು ಒಣಗಾಕಿದ್ವಲ್ಲ, ಅದು ಒಣಗಿತ್ತು. ಅದನ್ನು ಬೀಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅಮ್ಮ ಮಿಲ್ಲಿಗೆ ಹೋಗ್ತಾಯಿದ್ರು. ಅದಕ್ಕೆ ಅಕ್ಕಿಗೆ ಜೀರಿಗೆ, ಮೆಣಸು, ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ. ಮೆಣಸಿನ್ಕಾಯಿ, ಓಂಕಾಳು, ಕರಿಬೇವು ಎಲ್ಲ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಜೀರಾ ಮೆಣಸಿನ್ಕಾಯಿ ಅಂತ ಯೂಸ್ ಮಾಡ್ತಾರೆ, ಅಂದರೆ ಚೋಟ್ ಮೆಣಸಿನ್ಕಾಯಿ, ಖಾರ ಜಾಸ್ತಿ ಅಂದ್ಬಿಟ್ಟು ತೋಟದ್ದೇ ಇದು ಕೂಡ. ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇಲ್ಲಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದಾರೆ. ಓಂಕಾಳು ಡೈಜೆಷನ್ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಓಂಕಾಳು ಕೂಡ ಆ್ಯಡ್ ಮಾಡ್ತಾಯಿದ್ದಾರೆ. ಅವರು ಮೆಷಿನ್ಗೆ ಹೋಗ್ತೀನಿ ಅಂದರು. ನಾನು ಕಾಫಿ ಕುಡಿದ್ಬಿಟ್ಟೆ ಮಿಷಿನ್ಗೆ ಹೋಗಿ ಅಂತ ಅಂದೆ. ಸೊ ಕಾಫಿಗಿಟ್ಟೆ, ಕಾಫಿ ಎಲ್ಲ ಕುಡಿದ್ರು. ಅದಾದಮೇಲೆ ಅಮ್ಮ ಸ್ವಲ್ಪ ಅದಕ್ಕೆ ಕರಿಬೇವು ಮಿಕ್ಸ್ ಮಾಡಬೇಕು ಅಂದ್ಬಿಟ್ಟು ಕರಿಬೇವು ಕಿತ್ಕೊಂಡು ಬಂದರು. ಕರಿಬೇವು ಗಿಡದಲ್ಲಿ ಅದನ್ನು ಸ್ವಲ್ಪ ಹುರ್ಕೊತಾ ಇದ್ದಾರೆ. ಅದು ರೋಸ್ಟ್ ಆದರೆ ಪುಡಿ ಬೇಗ ಆಗುತ್ತೆ, ಇಲ್ಲಾಂದರೆ ಪುಡಿ ಆಗೋಲ್ಲ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ನಾನು ಕೇಳಿದೆ ಯಾಕೆ ಹಿಂಗೆ ಮಿಕ್ಸ್ ಮಾಡ್ಬೋದಲ್ಲ ಅಂತ. ಅದೇನಾಗುತ್ತೆ ಅಂದರೆ ಉಪ್ಪು ಕರಗಿಬಿಡುತ್ತಂತೆ ಬೇಗ, ಅದು ಸಮ್ಮರ್ಗೆ ಅದು ನೀರು ಥರ ಆಗಿಬಿಡುತ್ತಂತೆ. ಸೊ ಲಾಸ್ಟಲ್ಲಿ ಹಾಕಬೇಕು ಅಂದರು. ಇದು ಸಪ್ರೇಟಾಗಿ ಹಾಕಿ ಲಾಸ್ಟಲ್ಲಿ ಇದೆಲ್ಲ ಬಿಡಿಸಾದ್ಮೇಲೆ ಲಾಸ್ಟಲ್ಲಿ ಹಾಕಿದ್ರೆ ಅದು ನೀಟಾಗಿ ಬರುತ್ತೆ ಅಂತ. ಸೊ ಈವ್ನಿಂಗ್ ಅವರು ಅಲ್ಲಿಗೆ ಹೋದರು. ಅದು ನಾವು ಬೇಬಿಕಾರ್ನ್ ತಂದಿದ್ವಲ್ಲ, ಅದರಲ್ಲಿ ಬೇಬಿಕಾರ್ನ್ ಪೆಪ್ಪರ್ ಮಸಾಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ಮಾಡಿದ್ವಿ. ವೆದರ್ ಕೂಡ ಆಗ್ತಾನೆ, ಮಧ್ಯಾಹ್ನ ಮಳೆ ಬಂದಿತ್ತು, ಕೂಲ್ ಆಗಿತ್ತು. ಅದೆಲ್ಲ ಮಾಡ್ಕೊಂಡು ತಿಂದು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಈವ್ನಿಂಗು. ರೆಸ್ಟ್ ಆದಮೇಲೆ ಅನ್ನ ಸ್ವಲ್ಪ ಇತ್ತು. ಅನ್ನ ಇರೋದಕ್ಕೆ ಸ್ವಲ್ಪ ಅನ್ನ ಮಾಡಿ ಮುದ್ದೆ ಮಾಡೋಣ ಅಂತ. ನನಗೆ ಮಧ್ಯಾಹ್ನದಿಂದ ಈ ಕುಕ್ಕರಲ್ಲಿ ಅನ್ನ ಇಟ್ಟಿದ್ನಲ್ಲ, ಅದೇ ಕುಕ್ಕರಲ್ಲಿ ಇಡೋಣ ಅಂತ. ತುಂಬಾ ಪುಟಾಣಿ ಕುಕ್ಕರು, 1 ಲೋಟ ಅನ್ನ ಆಗುತ್ತೆ, ತುಂಬ ಚೆನ್ನಾಗಿದೆ. ನನಗೆ ಪಾತ್ರೆಗಳಲ್ಲಿ ಚಿಕ್ಕ ಪಾತ್ರೆಗಳು ತುಂಬ ಇಷ್ಟ ಆಗುತ್ತೆ, ಅದರಲ್ಲೇ ಅನ್ನಕ್ಕಿಟ್ಟೆ.
ಅನ್ನ ಆದಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡ್ಕೊತಾ ಇದ್ದೀನಿ. ನಮ್ಮನೆಯಲ್ಲಿ ಮುದ್ದೆ ಇರಲೇಬೇಕು, ಅಪ್ಪಾಜಿಗಾರು ಆಗ್ಬೋದು, ನಮ್ಗೆ ಯಾರಿಗಾದ್ರೂ ಆಗಿರ್ಬೋದು, ಮುದ್ದೆ ಇರಲೇಬೇಕು. ಮುದ್ದೆ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಪುಟಾಣಿ ಕುಕ್ಕರ್ ಕೂಡ ವಿಷಲ್ ಕೂಗ್ತು, ಅನ್ನ ರೆಡಿ ಆಗಿದ್ದೀನಿ ಅಂತ. ತುಂಬಾ ಕ್ಯೂಟಾಗಿದೆ. ನನಗಂತೂ ಈ ಥರ ಚಿಕ್ಕ ಚಿಕ್ಕದಾಗಿರೋ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಮುದ್ದೆ ಕೂಡ ಆಯಿತು, ಮುದ್ದೆ ಎಲ್ಲ ಮಾಡಿದೆ. ಮುದ್ದೆ ಎಲ್ಲ ಆದಮೇಲೆ ಫಸ್ಟು ಅಪ್ಪಾಜಿಗೆ ಊಟ ಕೊಟ್ಬಿಟ್ಟೆ. ಅಪ್ಪಾಜಿ ಮುದ್ದೆ ತಿನ್ನೋಷ್ಟರಲ್ಲಿ ಮೊಸರು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಮೊಸರು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮನೇಲಿ ಮೊಸರು ಮಜ್ಜಿಗೆ ಸಿಕ್ಕಾಪಟ್ಟೆನೇ ಇರುತ್ತೆ, ಜಾಸ್ತಿ ಇರುತ್ತೆ. ನಾವೇ ಹಾಲು ಕರಿಯೋದ್ರಿಂದ, ಹಸು ಇರೋದ್ರಿಂದ ಜಾಸ್ತಿ ಇರುತ್ತೆ. ಮೊಸರು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಮೊಸರು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮೊಸರೆಲ್ಲ ಒಗ್ಗರಣೆ ಆದಮೇಲೆ ಎಲ್ಲರೂ ಕೂತು ಊಟ ಮಾಡಿದ್ವಿ. ನೈಟ್ ಎಲ್ಲ ಊಟ ಮಾಡಾಯಿತು. ಸೊ ಹೀಗೆ ನನ್ನ ಡೇ ಹೋಯ್ತು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.